ತುಮಕೂರು ತಾಲೂಕಿನ ಆಲನೂರು ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವಿ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಹರ್ಷೋದ್ಗಾರ ನಡುವೆ ಭವ್ಯವಾಗಿ ನೆರವೇರಿತು. ಮಂಗಳವಾರ ಮಧ್ಯಾಹ್ನ ಸುಮಾರು 1 ಗಂಟೆಗೆ ವೀರಬಸವ ಸ್ವಾಮೀಜಿರವರು ಬ್ರಹ್ಮರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದರು. ಈ ವೇಳೆ ಭಕ್ತರು ಸಂಭ್ರಮದಿಂದ ಭಾಗವಹಿಸಿ ರಥದ ಮೇಲೆ ಬಾಳೆಹಣ್ಣು ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ತುಮಕೂರು ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಅನ್ನದಾಸೋಹವು ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಎಚ್ಆರ್ ವೀರೇಶ್ ಕುಮಾರ್ ಹಾಗೂ ಎಸ್ಆರ್ಎಸ್ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಹಾಲನೂರು ಲೇಪಾಕ್ಷಿ ಮಾತನಾಡಿ ಕ್ಷೇತ್ರದ ಪೌರಾಣಿಕ ಮಹತ್ವವನ್ನು ವಿವರಿಸಿದರು. ಯಡಿಯೂರಿನ ಸಿದ್ದಲಿಂಗೇಶ್ವರ ಸ್ವಾಮಿಗಳು ತಪಸ್ಸು ಮಾಡಿದ ಸ್ಥಳದಲ್ಲಿ ಹಸು ಕಲ್ಲಿನ ಮೇಲೆ ಹಾಲು ಕರೆಯುವಂತೆ ಇಲ್ಲಿಯೂ ಕೂಡ ಹಸು ಕಲ್ಲಿನ ಮೇಲೆ ಹಾಲು ಕರೆಯುತ್ತಿದ್ದು ಆ ಸ್ಥಳದಲ್ಲಿ ಶಿವಲಿಂಗ ಉದ್ಭವಗೊಂಡಿತ್ತು ಎಂದು ತಿಳಿಸಿದರು. ಆದ್ದರಿಂದಲೇ ಗ್ರಾಮಕ್ಕೆ ಹಾಲನೂರು ಎಂಬ ಹೆಸರು ಬಂದಿದೆ ಹಾಗೂ ದೇವರಿಗೆ ಹಾಲು ಮಲ್ಲೇಶ್ವರ ಸ್ವಾಮಿ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿಯ ತಪಸ್ವಿಗಳ ಉಪಸ್ಥಿತಿ ಮತ್ತು ಅವರು ಬರೆದ ತಾಳೆಗರಿಗಳ ಈ ಕ್ಷೇತ್ರದ ಮಹಿಮೆಗೆ ಸಾಕ್ಷಿಯಾಗಿವೆ ಎಂದು ತಿಳಿಸಿದರು. ಇದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರ. ಋಷಿಮುನಿಗಳು ಬದುಕಿ ಬಾಳಿದಂತಹ ಕ್ಷೇತ್ರ. ಐಕ್ಯವಾಗಿರ್ತಕ್ಕಂಥ 3 ಗದ್ದಿಗೆಗಳು ಸಾಕ್ಷಿಯಾಗಿದೆ. ಅದೇ ರೀತಿಯಾಗಿ ನಾವು ಏನು ಯಡಿಯೂರು ಸಿದ್ದಲಿಂಗೇಶ್ವರನ ನಾವು ನೆನೆಸ್ಕೊಂಡು ಇತಿಹಾಸ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಪ್ರತಿನಿತ್ಯ ಹಸು ಬಂದು ಹಾಲು ಕರಿತಕ್ಕಂತಹ ಸ್ಥಳ, ಆ ಕಲ್ಲು ನ್ಯಾಚುರಲ್ ಆಗಿ ಬೆಳೆದಂತಹ ಒಂದು ಲಿಂಗು. ಆ ಒಂದು ಕ್ಷೇತ್ರವನ್ನು ಆಲಮಲ್ಲೇಶ್ವರ ಅಂದರೆ ಮಲ್ಲೇಶ್ವರ ಸ್ವಾಮಿ ಉದ್ಭವದ ಸ್ಥಳ, ಅದಕ್ಕೆ ಆಲಮಲ್ಲೇಶ್ವರ, ಅದಕ್ಕೆ ಆಲನೂರು ಅಂತ ಹೆಸರು ಬಂತು. ವಿಶೇಷವಾಗಿ ಇವತ್ತು ಬ್ರಹ್ಮರಥೋತ್ಸವ, ಸಾವಿರಾರು ಭಕ್ತರುಗಳು ಬರ್ತಾರೆ. ಹಾಗಾಗಿ 1 ವಾರ ಸತತವಾಗಿ ಹಗಲು ರಾತ್ರಿ ಪ್ರಸಾದವನ್ನು ಬಡಿಸ್ತೀವಿ. ಸಾವಿರಾರು ಜನ ಭಕ್ತರುಗಳು ಬರ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ. 1 ವಾರ ಸತತವಾಗಿ 9 ದಿವಸ. ಹೌದೌದು, ನಿನ್ನೆಯಿಂದ ಆರಂಭ ಆಗಿದೆ. ಇನ್ನು ಕಂಟಿನ್ಯೂಸ್ ಆಗಿ ಇನ್ನೂ 6-7 ದಿವಸ ಇರುತ್ತೆ. ಆಮೇಲೆ ಇದು ಸುಮಾರು 400 ವರ್ಷದ ಹಿಂದಿನ ಒಂದು ಕಟ್ಟಡವನ್ನು ನಮ್ಮೂರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಆ ಸಂದರ್ಭದಲ್ಲಿ ಏನು ಮಲ್ಲೇಶ್ವರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ನನ್ನನ್ನೇ ಆಯ್ಕೆ ಮಾಡಿದರು. ಅದರ ಒಂದು ಎಲ್ಲರ ಸಹಕಾರದಿಂದ, ಭಕ್ತರ ಸಹಕಾರ, ಊರಿನವರ ಸಹಕಾರ ಮತ್ತು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಉತ್ತಮವಾದ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ, ಉದ್ಘಾಟನೆ ಆಗಿದೆ. ಸಿದ್ದಲಿಂಗ ಸ್ವಾಮೀಜಿಗಳು ಬಂದು ಉದ್ಘಾಟನೆ ಮಾಡಿದರು. ಇಂತಹ ಒಂದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ತನ್ನದೇ ಆದ ಒಂದು ಶಕ್ತಿಯನ್ನು ಪಡೆದಿದೆ. ಹಾಗಾಗಿ ವಿಶೇಷವಾಗಿ ಆ ಬೆಂಗಳೂರು ಕರಗ ದಿವಸ ಇಡೀ ರಾತ್ರಿ ಒಂದು ಸುಮಾರು 8ರಿಂದ 10 ಸಾವಿರ ಜನ ಬಂದು ಹೋಗ್ತಾರೆ. ಇಡೀ ರಾತ್ರಿ ಎಲ್ಲ ಊಟವನ್ನು ಬಡಿಸ್ತೇವೆ ನಾವು. 4ನೇ ತಾರೀಕು ಇಲ್ಲ 2ನೇ ತಾರೀಕು ರಾತ್ರಿ, ಇಡೀ ರಾತ್ರಿ ಆವತ್ತು ಸಾವಿರಾರು ಭಕ್ತರುಗಳು ಬರ್ತಾರೆ. ಆವತ್ತು ಇಡೀ ರಾತ್ರಿ ಎಲ್ಲ ಇರುತ್ತೆ. ಹಕ್ಕಿ ಪೂಜೆ ಇರುತ್ತೆ, ಪ್ಲಸ್ ಉಪ್ಪರಿಗೆ ವಾಹನ ಅಂತ ಹೇಳಿ ರಾತ್ರಿ ಎಲ್ಲ ಅದು ಉತ್ಸವ ಇರುತ್ತೆ. ಹಾಗಾಗಿ ಆಲನೂರಿನ ಒಂದು ಪುಣ್ಯಕ್ಷೇತ್ರ ಇದು, ಪ್ರಸಿದ್ಧಿಯಾದ ಒಂದು ಕ್ಷೇತ್ರ. ಇದಕ್ಕೆ ನಿಜವಾಗ್ಲೂ ಭಕ್ತರು ಬಂದು ನಡ್ಕೊಂಡವರು ಯಾವತ್ತೂ ಅನ್ಯಾಯ ಆಗಿಲ್ಲ ಭಕ್ತರಿಗೆ. ಅದು ನಮ್ಮ ಕಣ್ಣ ಸಾಕ್ಷಿಯಾಗಿ ನೋಡಿದೆವು. ಶ್ರೀ ಮಲ್ಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ, ಬ್ರಹ್ಮರಥೋತ್ಸವ ಸಾವಿರಾರು ವರ್ಷಗಳಿಂದ ಈ ಆಲನೂರಿನ ಪುಣ್ಯಕ್ಷೇತ್ರದಲ್ಲಿ ನಡೀತಾ ಬರ್ತಾ ಇದೆ. ಈ ದಿನ ತುಂಬ ವಿಜೃಂಭಣೆಯಿಂದ 1 ಗಂಟೆ 5 ನಿಮಿಷಕ್ಕೆ ಎಲ್ಲ ಭಕ್ತರ ಸಮೂಹದಲ್ಲಿ ಎಲ್ಲರ ಜನರ ಸಹಾಯದೊಂದಿಗೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗಿದೆ.